ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕುಂಭ ರಾಶಿಯವರೇ, ಈ ಆಗಸ್ಟ್ 25, 26, 27, 28ರ ದಿನಗಳಲ್ಲಿ ನಿಮ್ಮ ಜೀವನದ ಯಾವ ವಿಷಯದಲ್ಲಿ ಬದಲಾವಣೆ ಬರಲಿದೆ ಎಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಏಕೆಂದರೆ ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಪ್ರೀತಿ, ವಿವಾಹ, ಆರೋಗ್ಯ ಮುಂತಾದ ವಿಷಯಗಳಲ್ಲಿ ನೀವು ಎದುರಿಸುವ ಪರಿಸ್ಥಿತಿಗಳ ಹಿಂದೆ ಒಂದು ಮುಖ್ಯವಾದ ಕಾರಣವಿದೆ. ಆದರೆ ನಾವು ಹೇಳಲಿರುವ ಪ್ರಧಾನ ರಹಸ್ಯ ಇನ್ನೂ ಆಸಕ್ತಿಕರವಾಗಿರುತ್ತದೆ. ನಿಮಗೆ ಒಂದು ಅವಕಾಶ ಬರುವುದಕ್ಕಿಂತ ಆ ಅವಕಾಶ ನಿಜವಾಗಿಯೂ ನಿಮಗೆ ಉಪಯುಕ್ತವಾಗಿದೆಯೇ ಇಲ್ಲವೇ ಎಂಬುದನ್ನು ಗುರುತಿಸುವುದು ಬಹಳ ಮುಖ್ಯ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಒಬ್ಬ ವ್ಯಕ್ತಿ, ಒಂದು ಮಾಹಿತಿ ಅಥವಾ ಒಂದು ಹಳೆಯ ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಅದು ಸಾಮಾನ್ಯವೆಂದು ಕಂಡರೂ ಅದರ ಹಿಂದೆ ಇರುವ ಅಸಲಿ ಕಾರಣವನ್ನು ಗುರುತಿಸಿದರೆ ನಿಮಗೆ ಒಂದು ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಸಿಗುತ್ತದೆ. ಕುಂಭ ರಾಶಿಯವರು ಈ 4 ದಿನಗಳಲ್ಲಿ ಯಾವ ದಿನದಂದು ಎಚ್ಚರಿಕೆಯಿಂದ ಇರಬೇಕು? ಯಾವ ದಿನ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅನುಕೂಲಕರ ಚಲನವಲನ ಕಾಣಿಸುತ್ತದೆ? ಹಣದ ವಿಷಯದಲ್ಲಿ ಎಲ್ಲಿ ಜಾಗರೂಕತೆ ಅಗತ್ಯ? ಕುಟುಂಬದಲ್ಲಿ ಯಾರ ಮಾತನ್ನು ನಿರ್ಲಕ್ಷಿಸಬಾರದು? ಪ್ರೀತಿ ವಿವಾಹದ ವಿಷಯಗಳಲ್ಲಿ ಏನು ಬದಲಾವಣೆ ಬರಬಹುದು? ಹಾಗೆಯೇ ನಿಮಗೆ ತಿಳಿಯದಂತೆ ನಡೆಯುತ್ತಿರುವ ಒಂದು ವಿಷಯ ಯಾವಾಗ ಹೊರಬರುವ ಸಾಧ್ಯತೆಯಿದೆ? ಇವೆಲ್ಲವನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ಆಗಸ್ಟ್ 27 ಮತ್ತು 28ರ ದಿನಾಂಕಗಳನ್ನು ಕುಂಭ ರಾಶಿಯವರು ವಿಶೇಷವಾಗಿ ಗಮನಿಸಬೇಕು. ಈ 2 ದಿನಗಳಲ್ಲಿ ನಿಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ಸಂಬಂಧಗಳ ವಿಷಯದಲ್ಲಿ ಒಂದು ಮುಖ್ಯವಾದ ತಿರುವು ಕಾಣಿಸಿಕೊಳ್ಳಬಹುದು. ನೀವು ಇದುವರೆಗೆ ಯಾವುದಾದರೂ ವಿಷಯದ ಬಗ್ಗೆ ಗೊಂದಲದಲ್ಲಿದ್ದರೆ ಅದಕ್ಕೆ ಉತ್ತರ ಸಿಗುವ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿಯೇ ಕುಂಭರಾಶಿಯವರು ಈ ವಿಡಿಯೋವನ್ನು ಮಧ್ಯದಲ್ಲೇ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಕೊನೆಯಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗಲು ಮಾಡಬೇಕಾದ ವಿಶೇಷ ಪರಿಹಾರ, ಯಾವ ಕ್ಷೇತ್ರವನ್ನು ದರ್ಶಿಸಿದರೆ ಶುಭ ಫಲಗಳು ಸಿಗಲಿವೆ ಹಾಗೂ ಈ 4 ದಿನಗಳಲ್ಲಿ ಯಾವ ವಿಷಯದಲ್ಲಿ ಧಾವಂತ ಪಡಬಾರದು ಎಂಬ ಮುಖ್ಯವಾದ ಸಂಗತಿಗಳನ್ನು ಸಹ ಹೇಳುತ್ತಿದ್ದೇವೆ. ಇನ್ನೂ ನೀವು ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ ಸಹ ಒತ್ತಿ. ಪ್ರತಿದಿನ ನಿಮ್ಮ ರಾಶಿಗೆ ಸಂಬಂಧಿಸಿದ ಮುಖ್ಯ ಫಲಗಳು, ಗ್ರಹಗಳ ಪ್ರಭಾವಗಳು, ಜಾಗರೂಕತೆಗಳು ಮತ್ತು ಶುಭ ಸೂಚನೆಗಳು ನಿಮಗೆ ತಪ್ಪದೇ ತಲುಪುತ್ತವೆ. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ, ಈ ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ತಿಳಿಸಿದ ಫಲಗಳಲ್ಲಿ ಯಾವುವು ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆಯುತ್ತಿವೆಯೋ ಮತ್ತು ಯಾವುವು ನಡೆದಿಲ್ಲವೋ ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ಮುಖ್ಯವಾಗಿ ಆಗಸ್ಟ್ 25, 26, 27, 28ರ ದಿನಾಂಕಗಳಿಗೆ ಸಂಬಂಧಿಸಿದಂತೆ ಯಾವ ಫಲ ನಿಮಗೆ ಅನುಭವಕ್ಕೆ ಬಂದಿದೆಯೋ ಅದನ್ನು ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಕುಂಭ ರಾಶಿಯ ವ್ಯಕ್ತಿಗೂ ಉಪಯುಕ್ತವಾಗಬಹುದು. ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ನಿಮ್ಮ ಜೀವನದಲ್ಲಿ ಒಳಿತಾಗಲಿ ಎಂದು ಆಶಿಸುತ್ತದೆ. ಕುಂಭ ರಾಶಿಯವರಿಗೆ ಒಂದು ವಿಶೇಷವಾದ ಸ್ವಭಾವವಿರುತ್ತದೆ. ಇವರು ಯಾರ ಮಾತನ್ನೂ ಕುರುಡಾಗಿ ನಂಬುವುದಿಲ್ಲ. ಒಂದು ವಿಷಯ ತಮಗೆ ಸರಿ ಎಂದು ಅನಿಸಿದರೆ ಇತರರು ಎಷ್ಟೇ ಹೇಳಿದರೂ ತಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಹೊರಗೆ ಬಹಳ ಧೈರ್ಯಶಾಲಿಯಾಗಿ ಕಂಡರೂ ಒಳಗೆ ಮಾತ್ರ ಪ್ರತಿಯೊಂದು ವಿಷಯವನ್ನು ಬಹಳ ಆಳವಾಗಿ ಯೋಚಿಸುತ್ತಾರೆ. ಯಾರಾದರೂ ತಮ್ಮನ್ನು ನೋಯಿಸಿದರೆ ತಕ್ಷಣ ಪ್ರತಿಕ್ರಿಯಿಸದೆ ಮೌನವಾಗಿರುವುದು ಇವರ ಅಭ್ಯಾಸ. ಆದರೆ ಆ ಮೌನದ ಹಿಂದೆ ಬಹಳಷ್ಟು ಆಲೋಚನೆ ಇರುತ್ತದೆ. ಆಗಸ್ಟ್ 25ರಿಂದ 28ರವರೆಗೆ ಈ ಸ್ವಭಾವವೇ ನಿಮ್ಮ ಜೀವನದಲ್ಲಿ ಒಂದು ಮುಖ್ಯವಾದ ನಿರ್ಧಾರಕ್ಕೆ ಕಾರಣವಾಗಲಿದೆ. ಪ್ರಸ್ತುತ ಶನಿಯು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರುವುದರಿಂದ ಕುಂಭ ರಾಶಿಯವರಿಗೆ ಧನ, ಕುಟುಂಬ ಮತ್ತು ಮಾತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ರಾಹು ಕುಂಭ ರಾಶಿಯಲ್ಲೇ ಇರುವುದರಿಂದ ನಿಮ್ಮ ಆಲೋಚನೆಗಳು ಇನ್ನಷ್ಟು ವೇಗವಾಗಿ ಬದಲಾಗುತ್ತವೆ. ಇನ್ನು ಈ ವಿಷಯ ಹೀಗೆಯೇ ಮುಂದುವರಿಯಬಾರದು ಎಂಬ ಭಾವನೆ ಉಂಟಾಗುತ್ತದೆ. ಆಗಸ್ಟ್ 25ರಂದು ಚಂದ್ರನು ಮಕರ ರಾಶಿಯಲ್ಲಿ ಇರುವುದರಿಂದ ನೀವು ಹೊರಗಡೆ ಹೇಳಿಕೊಳ್ಳದೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಯೋಚಿಸುತ್ತಿರಬಹುದು. ಗತಕಾಲದಲ್ಲಿ ನಡೆದ ಘಟನೆ ಮತ್ತೆ ನೆನಪಿಗೆ ಬರಬಹುದು. ಆದರೆ ಅದೇ ಆಲೋಚನೆ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತದೆ. ಕಷ್ಟದಲ್ಲೂ ಪರಿಹಾರ ಹುಡುಕುವ ನಿಮ್ಮಲ್ಲಿರುವ ಒಳ್ಳೆಯ ಗುಣ ಈ ಸಮಯದಲ್ಲಿ ನಿಮಗೆ ಬಲವಾಗಿ ಕೆಲಸ ಮಾಡುತ್ತದೆ. ಆದರೆ ನಿಮ್ಮಲ್ಲಿರುವ ಹಠಮಾರಿತನದ ಕೆಟ್ಟ ಗುಣವನ್ನು ಮಾತ್ರ ಕಡಿಮೆ ಮಾಡಿಕೊಳ್ಳಬೇಕು. ನಿಮಗೆ ಹತ್ತಿರವಾದ ವ್ಯಕ್ತಿಯೊಬ್ಬರು ಸಲಹೆ ನೀಡಿದರೆ ತಕ್ಷಣ ತಿರಸ್ಕರಿಸದೆ ಒಮ್ಮೆ ಯೋಚಿಸಿ. ಏಕೆಂದರೆ ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಒಂದು ಸಾಮಾನ್ಯ ಸಲಹೆಯು ಮುಂದೆ ದೊಡ್ಡ ಪ್ರಯೋಜನವನ್ನು ನೀಡಬಹುದು. ಆಗಸ್ಟ್ 25 ಮತ್ತು 26ರ ದಿನಾಂಕಗಳಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುತ್ತಿರುವ ಕುಂಭ ರಾಶಿಯವರು ಒಂದು ವಿಷಯವನ್ನು ಬಹಳ ಜಾಗರೂಕತೆಯಿಂದ ಗಮನಿಸಬೇಕು. ಈ ಸಮಯದಲ್ಲಿ ಮಂಗಳನು ಮಿಥುನ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ವೇಗ ಹೆಚ್ಚಾಗುತ್ತದೆ. ಸಂಭಾಷಣೆ, ಮಾಹಿತಿ ವಿನಿಮಯ, ಹೊಸ ವಿಷಯಗಳನ್ನು ಕಲಿಯುವುದು
ಪ್ರಯಾಣಗಳು ಮತ್ತು ವ್ಯಾಪಾರ ಸಂಬಂಧಗಳಂತಹ ವಿಷಯಗಳಲ್ಲಿ ಚಲನವಲನವಿರುತ್ತದೆ. ಅದೇ ಸಮಯದಲ್ಲಿ ಗುರುವು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಉದ್ಯೋಗ, ದೈನಂದಿನ ಜವಾಬ್ದಾರಿಗಳು ಮತ್ತು ಸ್ಪರ್ಧಾತ್ಮಕ ಪರಿಸ್ಥಿತಿಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಆಗಸ್ಟ್ 25ರಂದು ಚಂದ್ರನು ಮಕರ ರಾಶಿಯಲ್ಲಿ ಇರುವುದರಿಂದ ಹೊರಗೆ ದೊಡ್ಡ ಬದಲಾವಣೆ ಕಾಣಿಸದಿದ್ದರೂ ಒಳಗೆ ಒಂದು ಕೆಲಸದ ಬಗ್ಗೆ ಯೋಜನೆ ರೂಪಿಸುವ ಪರಿಸ್ಥಿತಿ ಇರುತ್ತದೆ. ಆಗಸ್ಟ್ 26ರಂದು ಅದೇ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವ ಅವಕಾಶ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ನಿಮಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಬಹುದು. ಮೊದಮೊದಲು ಅದು ಹೊರೆಯಾಗಿ ಅನಿಸಬಹುದು, ಇದನ್ನು ನನಗೇಕೆ ನೀಡಿದರು ಎಂದು ಅನಿಸಬಹುದು. ಆದರೆ ಅದರ ಹಿಂದೆ ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಒಬ್ಬ ಅಧಿಕಾರಿ ಇರಬಹುದು. ನೀವು ಆ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸಿದರೆ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಹಿಂದೆ ಕಳುಹಿಸಿದ ಅರ್ಜಿ, ಹಳೆಯ ಪರಿಚಯ ಅಥವಾ ಮುಂಚಿತವಾಗಿ ಮಾತನಾಡಿದ ವ್ಯಕ್ತಿಯಿಂದ ಮಾಹಿತಿ ಬರಬಹುದು. ವ್ಯಾಪಾರಿಗಳು ಹೊಸ ಗ್ರಾಹಕರೊಂದಿಗೆ ಮಾತನಾಡುವಾಗ ಮಾತುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕು. ಮಂಗಳನ ಪ್ರಭಾವದಿಂದ ತಕ್ಷಣವೇ ಉತ್ತರಿಸಬೇಕೆಂಬ ಅವಸರ ಉಂಟಾಗುತ್ತದೆ. ಆದರೆ ವ್ಯಾಪಾರದಲ್ಲಿ ಆಡುವ ಒಂದು ಅವಸರದ ಮಾತು ಉತ್ತಮವಾದ ಅವಕಾಶವನ್ನು ದೂರ ಮಾಡಬಹುದು. ಅದಕ್ಕಾಗಿಯೇ ಈ 2 ದಿನಗಳಲ್ಲಿ ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಒಪ್ಪಿಕೊಳ್ಳದೆ, ಇದು ನಿಜವಾಗಿಯೂ ನಿಮಗೆ ಉಪಯುಕ್ತವಾಗಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ. ಇದೇ ಈ ಅವಧಿಯ ರಹಸ್ಯದ ಮೊದಲ ಸಂಕೇತ. ನಿಮಗೆ ಸಿಗುವ ಅವಕಾಶಕ್ಕಿಂತ ಅದನ್ನು ಗುರುತಿಸುವ ನಿಮ್ಮ ಬುದ್ಧಿವಂತಿಕೆ ಮುಖ್ಯ. ಕುಂಭ ರಾಶಿಯವರಿಗೆ ಆಗಸ್ಟ್ 25ರಿಂದ ಕುಟುಂಬ ಮತ್ತು ಹಣದ ವಿಷಯದಲ್ಲಿ ಮಾತು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಶನಿಯು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿರುವುದು. ಕುಂಭ ರಾಶಿಗೆ ಮೀನವು 2ನೇ ಸ್ಥಾನವಾಗಿರುವುದರಿಂದ ಕುಟುಂಬದ ಜವಾಬ್ದಾರಿಗಳು, ಗಳಿಕೆ, ಉಳಿತಾಯ ಮತ್ತು ಮಾತನಾಡುವ ಶೈಲಿಯಂತಹ ವಿಷಯಗಳ ಮೇಲೆ ಶನಿಯ ಪ್ರಭಾವವಿರುತ್ತದೆ. ಆದ್ದರಿಂದ ನೀವು ಗಳಿಸುತ್ತಿದ್ದರೂ ಖರ್ಚುಗಳು ಹೆಚ್ಚಾಗುತ್ತಿರುವಂತೆ ಅನಿಸಬಹುದು. ಕುಟುಂಬದಲ್ಲಿ ಯಾರೋ ಒಬ್ಬರ ಅಗತ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾಗಿ ಬರಬಹುದು. ಆಗಸ್ಟ್ 25ರಂದು ಚಂದ್ರನು ಮಕರದಲ್ಲಿದ್ದುದರಿಂದ ಹಳೆಯ ಖರ್ಚುಗಳು ಅಥವಾ ಹಿಂದೆ ತಗೊಂಡ ನಿರ್ಧಾರಗಳು ನೆನಪಾಗಬಹುದು. ಆಗಸ್ಟ್ 26ರಂದು ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು. ಇಲ್ಲಿ ಜಾಗರೂಕತೆ ಏನೆಂದರೆ, ಇದನ್ನು ಮಾಡಿದರೆ ಬೇಗ ಹಣ ಬರುತ್ತದೆ ಎಂದು ಯಾರಾದರೂ ಹೇಳಿದರೆ ತಕ್ಷಣ ನಂಬಬೇಡಿ. ಶನಿಯ ಪ್ರಭಾವವು ನೀವು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದೆ ಸಾಗಬೇಕೆಂದು ಹೇಳುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಆಸ್ತಿ, ಹಣ, ಸಾಲ, ಖರ್ಚು ಮುಂತಾದ ವಿಷಯಗಳ ಬಗ್ಗೆ ಮಾತನಾಡುವಾಗ ಕಠಿಣವಾಗಿ ಮಾತನಾಡಿದರೆ ಸಣ್ಣ ವಿಷಯವೂ ದೊಡ್ಡದಾಗಬಹುದು. ನಿಮ್ಮ ಮಾತಿನಲ್ಲಿ ಸತ್ಯವಿದ್ದರೂ ಹೇಳುವ ವಿಧಾನ ಮೃದುವಾಗಿರಬೇಕು. ಈ ಸಮಯದಲ್ಲಿ ಮನೆಯ ಹಿರಿಯರ ಸಲಹೆ ಪಡೆಯುವುದು ಒಳ್ಳೆಯದು. ಮುಖ್ಯವಾಗಿ ಬಹಳ ದಿನಗಳಿಂದ ಬಾಕಿಯಿರುವ ಕುಟುಂಬದ ಸಮಸ್ಯೆಯೊಂದರ ಬಗ್ಗೆ ಮತ್ತೆ ಚರ್ಚೆ ಆರಂಭವಾಗುವ ಸಾಧ್ಯತೆಯಿದೆ. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಹೆಚ್ಚಾಗುತ್ತದೆ. ಶಾಂತವಾಗಿ ಮಾತನಾಡಿದರೆ ಪರಿಹಾರ ಹತ್ತಿರವಾಗುತ್ತದೆ. ನಿಮ್ಮ ಗಳಿಕೆಗೆ ಅಡ್ಡಿಗಿಂತ ನಿಮಗೆ ತಿಳಿಯದಂತೆ ಆಗುವ ಸಣ್ಣ ಸಣ್ಣ ಖರ್ಚುಗಳೇ ಈ ಸಮಯದಲ್ಲಿ ಹೆಚ್ಚು ನಷ್ಟವನ್ನು ಉಂಟುಮಾಡಬಹುದು. ಆದ್ದರಿಂದ ಬಂದ ಹಣವನ್ನು ಪೂರ್ತಿ ಖರ್ಚು ಮಾಡದೆ ಸ್ವಲ್ಪ ಭಾಗವನ್ನು ಬದಿಗಿಡಿ. ಕುಂಭ ರಾಶಿಯವರಿಗೆ ಪ್ರೀತಿ ಮತ್ತು ವಿವಾಹದ ವಿಷಯಗಳಲ್ಲಿ ಆಗಸ್ಟ್ 27 ಮತ್ತು 28ರ ದಿನಾಂಕಗಳು ವಿಶೇಷವಾಗಿ ಕಾಣಿಸುತ್ತಿವೆ. ಏಕೆಂದರೆ ಈ ಸಮಯದಲ್ಲಿ ಚಂದ್ರನು ನಿಮ್ಮ ರಾಶಿಯನ್ನು ಪ್ರವೇಶಿಸಿ ನಿಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತಾನೆ. ನಿಮ್ಮ ರಾಶಿಯಲ್ಲಿ ಈಗಾಗಲೇ ರಾಹು ಇರುವುದರಿಂದ ಭಾವನೆಗಳು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಕದಡುವ ಸಾಧ್ಯತೆಯಿರುತ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದರೆ ಆ ವ್ಯಕ್ತಿಯಿಂದ ಸಂದೇಶ, ಫೋನ್ ಕರೆ ಅಥವಾ ಯಾವುದಾದರೂ ಮಾಹಿತಿ ಬರಬಹುದು. ಆದರೆ ಇಲ್ಲೊಂದು ಮುಖ್ಯವಾದ ಜಾಗರೂಕತೆಯಿದೆ. ಹಿಂದೆ ನಿಮಗೆ ನೋವು ನೀಡಿದ ವ್ಯಕ್ತಿ ಮತ್ತೆ ಹತ್ತಿರ ಬಂದಾಗ ತಕ್ಷಣವೇ ಹಳೆಯ ಅನುಬಂಧವನ್ನು ನೆನಪಿಸಿಕೊಂಡು ನಂಬಬೇಡಿ. ಕೇತುವು ಸಿಂಹರಾಶಿಯಲ್ಲಿ ಇರುವುದರಿಂದ ಪಾಲುದಾರಿಕೆ ಹಾಗೂ ಸಂಬಂಧಗಳಲ್ಲಿ ಯಾವುದೂ ನಿಜವಾದ ಅನುಬಂಧ, ಯಾವುದೂ ಕೇವಲ ಅಗತ್ಯಕ್ಕಾಗಿ ಏರ್ಪಟ್ಟ ಬಾಂಧವ್ಯ ಎಂಬ ವಿಷಯವನ್ನು ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ವಿವಾಹಿತರು ಜೀವನ ಸಂಗಾತಿಯೊಂದಿಗೆ ಬಹಳ ದಿನಗಳಿಂದ ಮಾತನಾಡದ ವಿಷಯ ಹೊರಬರಬಹುದು. ಮೊದಲು ಸಣ್ಣ ಅಪಾರ್ಥ ಉಂಟಾದರೂ ಸರಿಯಾಗಿ ಮಾತನಾಡಿದರೆ ಅದೇ ಸಂಭಾಷಣೆ ಇಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಮದುವೆಯಾಗದವರಿಗೆ ಕುಟುಂಬದ ಪರಿಚಯ ಅಥವಾ ಸ್ನೇಹಿತರ ಮೂಲಕ ಸಂಬಂಧದ ಮಾಹಿತಿ ಬರಬಹುದು. ಆದರೆ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ವ್ಯಕ್ತಿಯ ಸ್ವಭಾವ, ಕುಟುಂಬದ ಪರಿಸ್ಥಿತಿ ಹಾಗೂ ಆಲೋಚನಾ ವಿಧಾನವನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಆಗಸ್ಟ್ 27ರಂದು ಚಂದ್ರ ನಿಮ್ಮ ರಾಶಿಗೆ ಬರುವುದರಿಂದ ನನಗೆ ನಿಜವಾಗಿಯೂ ಏನು ಬೇಕು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಬಲವಾಗಿ ಬರಬಹುದು. 28ರಂದು ಆ ಆಲೋಚನೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಈ 2 ದಿನಗಳಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವುದಕ್ಕಿಂತ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗಿರುವ ನಿಜವಾದ ಅಭಿಪ್ರಾಯ ಬದಲಾಗುವುದೇ ಅಸಲಿ ತಿರುವು ಆಗಿರಬಹುದು. ಕುಂಭ ರಾಶಿಯವರು ಸಾಮಾನ್ಯವಾಗಿ ಸಮಸ್ಯೆ ಬಂದರೂ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೆಲಸ ಮುಂದುವರಿಸುವ ಸ್ವಭಾವದವರು.
ಆದರೆ ಆಗಸ್ಟ್ 25ರಿಂದ 28ರವರೆಗೆ ಹಾಗೆ ಮಾಡುವುದು ಒಳ್ಳೆಯದಲ್ಲ. ಗುರು ಕರ್ಕಾಟಕದಲ್ಲಿ ಇರುವುದರಿಂದ ದೈನಂದಿನ ಕೆಲಸ, ಆರೋಗ್ಯದ ಅಭ್ಯಾಸಗಳು, ಸ್ಪರ್ಧೆ ಹಾಗೂ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ವಿಷಯಗಳು ಚುರುಕಾಗಿರುತ್ತವೆ. ಮಂಗಳ ಮಿಥುನದಲ್ಲಿ ಇರುವುದರಿಂದ ಆಲೋಚನೆಗಳು ವೇಗವಾಗಿ ಓಡಬಹುದು. ರಾಹು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಒಂದೇ ಬಾರಿಗೆ ಹಲವು ವಿಷಯಗಳನ್ನು ಯೋಚಿಸುವ ಪರಿಸ್ಥಿತಿ ಬರಬಹುದು. ಇದರಿಂದ ನಿದ್ರೆಯಲ್ಲಿ ವ್ಯತ್ಯಾಸ, ಆಯಾಸ್, ಕಿರಿಕಿರಿ ಮುಂತಾದ ಸಾಮಾನ್ಯ ತೊಂದರೆಗಳು ಕಾಣಿಸಬಹುದು. ಆಗಸ್ಟ್ 25 ಮತ್ತು 26ರಂದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಅಗತ್ಯ. 27 ಮತ್ತು 28ರಂದು ಚಂದ್ರ ನಿಮ್ಮ ರಾಶಿಗೆ ಬರುವುದರಿಂದ ಭಾವನಾತ್ಮಕ ಪ್ರತಿಕ್ರಿಯೆ ಹೆಚ್ಚಾಗಬಹುದು. ಸಣ್ಣ ಮಾತಿಗೆ ಹೆಚ್ಚು ಬೇಸರಪಡುವುದು ಅಥವಾ ಸಣ್ಣ ವಿಷಯವನ್ನು ದೊಡ್ಡದಾಗಿ ಯೋಚಿಸುವುದು ನಡೆಯಬಹುದು. ಆದ್ದರಿಂದ ಬೆಳಿಗ್ಗೆ ಸ್ವಲ್ಪ ಸಮಯ ನಡೆಯುವುದು, ಶಾಂತವಾಗಿ ಕುಳಿತುಕೊಳ್ಳುವುದು ಹಾಗೂ ಇಷ್ಟದೇವತೆಯನ್ನು ಸ್ಮರಿಸುವುದು ಒಳ್ಳೆಯದು. ಪ್ರಯಾಣ ಮಾಡಬೇಕಾಗಿ ಬಂದರೆ ಧಾವಂತ ಪಡದೆ ಮುಂಚಿತವಾಗಿಯೇ ವ್ಯವಸ್ಥೆ ಮಾಡಿಕೊಳ್ಳಿ. ನಿಮಗೆ ಶುಭ ಫಲಗಳನ್ನು ನೀಡುವ ಸ್ಥಳವಾಗಿ ಶಿವಾಲಯ, ಶನಿ ದೇವಾಲಯ ಅಥವಾ ಆಂಜನೇಯ ಸ್ವಾಮಿ ದೇವಾಲಯವನ್ನು ದರ್ಶಿಸುವುದು ಆಧ್ಯಾತ್ಮಿಕವಾಗಿ ಅನುಕೂಲಕರವಾಗಿರುತ್ತದೆ. ಮುಖ್ಯವಾಗಿ ಪ್ರಶಾಂತವಾದ ದೇವಾಲಯದಲ್ಲಿ ಸ್ವಲ್ಪ ಸಮಯ ಕುಳಿತು ಪ್ರಾರ್ಥನೆ ಮಾಡುವುದು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ. ಆರೋಗ್ಯ ಸಮಸ್ಯೆ ಏನಾದರೂ ನಿರಂತರವಾಗಿದ್ದರೆ ವೈದ್ಯರ ಸಲಹೆ ಕಡ್ಡಾಯ. ಜ್ಯೋತಿಷ್ಯದ ಪರಿಹಾರವು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಈಗ ಕುಂಭರಾಶಿಯವರು ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕಾದ ಅಸಲಿ ವಿಷಯ ಇದು. ಆಗಸ್ಟ್ 27 ಮತ್ತು 28ರಂದು ಚಂದ್ರನು ನಿಮ್ಮ ರಾಶಿಗೆ ಬರುವುದು ಮತ್ತು ರಾಹು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ನಿಮಗೆ ಒಂದು ವಿಷಯ ಬಹಳ ಬಲವಾಗಿ ಅನಿಸಬಹುದು. ಇದೇ ಸರಿಯಾದ ನಿರ್ಧಾರ ಎಂದು ತಕ್ಷಣವೇ ಭಾವಿಸುವ ಸಾಧ್ಯತೆ ಇರುತ್ತದೆ. ಆದರೆ ಅದೇ ಸಮಯದಲ್ಲಿ ಶನಿಯು ವಕ್ರಗತಿಯಲ್ಲಿದ್ದು 2ನೇ ಸ್ಥಾನದಲ್ಲಿ ಇರುವುದರಿಂದ ಹಣ, ಕುಟುಂಬ ಮತ್ತು ಮಾತಿನ ವಿಷಯದಲ್ಲಿ ಜಾಗರೂಕತೆ ಅಗತ್ಯ. ಕೇತು 7ನೇ ಸ್ಥಾನದಲ್ಲಿ ಇರುವುದರಿಂದ ಪಾಲುದಾರಿಕೆ, ಪ್ರೀತಿ ಮತ್ತು ವಿವಾಹ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯ. ಗುರು 6ನೇ ಸ್ಥಾನದಲ್ಲಿ ಇರುವುದರಿಂದ ಕೆಲ, ಸ್ಪರ್ಧೆ ಮತ್ತು ಜವಾಬ್ದಾರಿಗಳಲ್ಲಿ ನೀವು ಗೆಲ್ಲಲು ಶಿಸ್ತು ಅಗತ್ಯ. ಈ ಎಲ್ಲಾ ಗ್ರಹಗಳ ಸ್ಥಿತಿಗಳನ್ನು ಒಟ್ಟಾಗಿ ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವುದು ಹೊರಗಿನಿಂದ ಬರುವ ಅದ್ಭುತವಲ್ಲ. ನೀವು ಯಾರ ಮಾತನ್ನು ನಂಬಬೇಕು, ಯಾವ ಅವಕಾಶವನ್ನು ಒಪ್ಪಿಕೊಳ್ಳಬೇಕು ಮತ್ತು ಯಾವ ವಿಷಯವನ್ನು ಬಿಡಬೇಕು ಎಂಬುದರಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ. ನಿಮಗೆ ಹಳೆಯ ಪರಿಚಯಸ್ಥರಿಂದ ಫೋನ್ ಬರಬಹುದು, ಹಳೆಯ ಕೆಲಸ ಮತ್ತೆ ಮುಂದೆ ಬರಬಹುದು, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರಬಹುದು, ವ್ಯಾಪಾರದಲ್ಲಿ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು ಅಥವಾ ಕುಟುಂಬದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಇವುಗಳಲ್ಲಿ ಏನೇ ನಡೆದರೂ ತಕ್ಷಣವೇ ಹೌದು ಅಥವಾ ಇಲ್ಲ ಎನ್ನದೇ ಒಂದು ರಾತ್ರಿ ಯೋಚಿಸಿ ನಿರ್ಧಾರ ತಗೊಳ್ಳುವುದು ಒಳ್ಳೆಯದು. ಏಕೆಂದರೆ ಈ ಸಮಯದಲ್ಲಿ ರಾಹು ನಿಮಗೆ ವೇಗವನ್ನು ನೀಡುತ್ತಿದ್ದರೆ ಶನಿಯು ಸಹನೆಯನ್ನು ಕಲಿಸುತ್ತಿದ್ದಾನೆ. ಈ ಎರಡರ ನಡುವೆ ಸಮತೋಲನ ಸಾಧಿಸಿದ ಕುಂಭ ರಾಶಿಯವರಿಗಷ್ಟೇ ಈ ಸಮಯ ನಿಜವಾದ ಪ್ರಯೋಜನವನ್ನು ನೀಡುತ್ತದೆ. ಮುಖ್ಯವಾಗಿ 27 ಮತ್ತು 28ರಂದು ನಿಮಗೆ ಎದುರಾಗುವ ಒಂದು ಘಟನೆ ಮೊದಲು ಸಾಮಾನ್ಯವಾಗಿ ಕಾಣಿಸಬಹುದು. ಆದರೆ ಅದರ ಹಿಂದಿರುವ ಅರ್ಥವನ್ನು ನೀವು ಗಮನಿಸಿದರೆ ಕಳೆದ ಕೆಲವು ಸಮಯದಿಂದ ಕೆಲವು ವಿಷಯಗಳು ಏಕೆ ತಡವಾಗುತ್ತಿದ್ದವು ಎಂಬುದು ಅರ್ಥವಾಗುತ್ತದೆ. ಕೆಲವೊಮ್ಮೆ ವಿಳಂಬ ಎಂದರೆ ದುರದೃಷ್ಟವಲ್ಲ, ತಪ್ಪು ಸಮಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳದಂತೆ ನಮ್ಮನ್ನು ತಡೆಯುವ ಒಂದು ರಕ್ಷಣೆಯೂ ಆಗಿರಬಹುದು. ಈ 4 ದಿನಗಳಲ್ಲಿ ನಿಮಗೆ ಬರುವ ಪ್ರತಿಯೊಂದು ಸಂಕೇತವನ್ನು ಭಯದಿಂದ ನೋಡಬೇಡಿ, ಶಾಂತವಾಗಿ ಗಮನಿಸಿ. ನಿಮಗೆ ಶಾಂತಿ ನೀಡುವ ವ್ಯಕ್ತಿಗಳನ್ನು ಹತ್ತಿರವಿಟ್ಟುಕೊಳ್ಳಿ. ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ವಿಷಯಗಳಿಗೆ ಮಿತಿ ಹೇರಿ. ಮುಖ್ಯವಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಎಲ್ಲರೊಂದಿಗೂ ಮಾತನಾಡದೆ ಅಗತ್ಯವಿರುವ ವ್ಯಕ್ತಿಗಳೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ರಹಸ್ಯ ಹೊರಗಿನವರಿಗೆ ಹೇಳುವುದರಲ್ಲಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳುವುದರಲ್ಲಿದೆ. ಆಗಸ್ಟ್ 25ರಿಂದ 28ರವರೆಗೆ ಕುಂಭರಾಶಿಯ ಉದ್ಯೋಗಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಮಾಡುತ್ತಿರುವ ಕೆಲಸವನ್ನು ಯಾರೋ ಗಮನಿಸುತ್ತಿದ್ದಾರೆ. ತಕ್ಷಣವೇ ಪ್ರಶಂಸೆ ಸಿಗದಿದ್ದರೂ ನಿಮ್ಮ ಕಾರ್ಯವೈಖರಿ ಯಾರೋ ಒಬ್ಬರ ದೃಷ್ಟಿಗೆ ಬೀಳುವ ಸಾಧ್ಯತೆಯಿದೆ. ಇದಕ್ಕೆ ಕಾರಣ ಗುರುವು ಕರ್ಕಾಟಕ ರಾಶಿಯಲ್ಲಿರುವುದು. ಕುಂಭ ರಾಶಿಗೆ ಇದು 6ನೇ ಸ್ಥಾನವಾಗಿರುವುದರಿಂದ ಉದ್ಯೋಗ, ಸೇವೆ, ಸ್ಪರ್ಧೆ ಮತ್ತು ದೈನಂದಿನ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ವಿಷಯಗಳು ಚುರುಕಾಗಿರುತ್ತವೆ. ಅದೇ ಸಮಯದಲ್ಲಿ ಮಂಗಳ ಮಿಥುನ ರಾಶಿಯಲ್ಲಿ ಇರುವುದರಿಂದ ಮಾತನಾಡುವುದು, ಮಾಹಿತಿ ಕಳುಹಿಸುವುದು, ಹೊಸ ವಿಷಯಗಳನ್ನು ಕಲಿಯುವುದು ಹಾಗೂ ಕಚೇರಿ ಸಂಬಂಧಿತ ಪ್ರಯಾಣಗಳಂತಹ ವಿಷಯಗಳಲ್ಲಿ ವೇಗ ಹೆಚ್ಚಾಗುತ್ತದೆ. ಆಗಸ್ಟ್ 25ರಂದು ಚಂದ್ರನು ಮಕರದಲ್ಲಿದ್ದುದರಿಂದ ನೀವು ಒಂದು ಕೆಲಸವನ್ನು ಹೊರಗೆ ಹೇಳಿಕೊಳ್ಳದೆ ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳುವ ಪರಿಸ್ಥಿತಿ ಇರುತ್ತದೆ. 26ನೇ ತಾರೀಖಿನಂದು ಆ ಕೆಲಸದ ಬಗ್ಗೆ ಮಾತನಾಡಬೇಕಾಗಬಹುದು. ನೀವು ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿದ್ದರೆ ತಕ್ಷಣ ಪ್ರಸ್ತುತ ಉದ್ಯೋಗವನ್ನು ಬಿಡುವುದಕ್ಕಿಂತ ಹೊಸ ಅವಕಾಶ ಸಂಪೂರ್ಣವಾಗಿ ಖಚಿತವಾದ ನಂತರವೇ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು.
ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸುವುದು ಅಥವಾ ಹಿಂದೆ ನಿಂತುಹೋದ ವ್ಯಾಪಾರದ ಚರ್ಚೆ ಮತ್ತೆ ಆರಂಭವಾಗುವುದು ಸಾಧ್ಯವಿದೆ. ಆದರೆ ಮಂಗಳನ ಪ್ರಭಾವದಿಂದ ಮಾತು ವೇಗವಾಗಿ ಹೋಗುವ ಸಾಧ್ಯತೆ ಇರುವುದರಿಂದ ಬೆಲೆ, ಒಪ್ಪಂದ ಹಾಗೂ ಪಾವತಿ ದಿನಾಂಕಗಳಂತಹ ವಿಷಯಗಳಲ್ಲಿ ಸ್ಪಷ್ಟತೆ ಕಡ್ಡಾಯ. ಮಂಗಳ 27 ಮತ್ತು 28ರಂದು ಚಂದ್ರಕುಂಭಕ್ಕೆ ಬರುವುದರಿಂದ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಹೊಸ ಕೆಲಸ ಪ್ರಾರಂಭಿಸುವ ಧೈರ್ಯ ಬರುತ್ತದೆ. ಆದರೆ ರಾಹುಕುಂಭದಲ್ಲಿ ಇರುವುದರಿಂದ ಒಮ್ಮೆಗೆ ಬಹಳ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಆಲೋಚನೆಯೂ ಬರಬಹುದು. ಅದಕ್ಕಾಗಿಯೇ ಅವಕಾಶ ಕಂಡಾಗ ಅದನ್ನು ಕಳೆದುಕೊಳ್ಳಬೇಡಿ, ಆದರೆ ಪರೀಕ್ಷಿಸದೆ ಹಿಡಿಯಬೇಡಿ. ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶವೂ ಅದೃಷ್ಟವಲ್ಲ. ನಿಮ್ಮ ಭವಿಷ್ಯಕ್ಕೆ ಹೊಂದುವುದನ್ನು ಗುರುತಿಸುವುದೇ ಅಸಲಿ ಯಶಸ್ಸು. ಆಗಸ್ಟ್ 25ರಿಂದ 28ರವರೆಗಿನ ಈ 4 ದಿನಗಳು ಕುಂಭ ರಾಶಿಯವರಿಗೆ ಆರ್ಥಿಕವಾಗಿ ಜಾಗರೂಕರಾಗಿರಬೇಕಾದ ಸಮಯ. ಶನಿ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರುವುದರಿಂದ ನಿಮ್ಮ ರಾಶಿಯ 2ನೇ ಸ್ಥಾನವಾದ ಧನ, ಕುಟುಂಬ ಮತ್ತು ಮಾತಿನ ವಿಷಯಗಳು ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತವೆ. ಆಗಸ್ಟ್ 25 ಮತ್ತು 26ರಂದು ಚಂದ್ರ ಮಕರದಲ್ಲಿ ಇರುವುದರಿಂದ ಹಳೆಯ ಖರ್ಚುಗಳು, ಬಾಕಿಗಳು, ಸಾಲ ಅಥವಾ ಹಿಂದೆ ತಗೊಂಡ ಆರ್ಥಿಕ ನಿರ್ಧಾರದ ಬಗ್ಗೆ ಆಲೋಚನೆ ಬರಬಹುದು. ನಿಮಗೆ ಬರಬೇಕಾದ ಹಣ ತಡವಾಗಿ ಬಂದರೂ ಸಂಪೂರ್ಣವಾಗಿ ಹೋಯಿತೆಂದು ಭಾವಿಸಬೇಡಿ, ಒಮ್ಮೆ ನೆನಪಿಸಬೇಕಾಗಬಹುದು. ವ್ಯಾಪಾರಿಗಳು ಗ್ರಾಹಕರಿಗೆ ಹೆಚ್ಚು ಸಾಲ ನೀಡದಂತೆ ಎಚ್ಚರ ವಹಿಸಬೇಕು. ಉದ್ಯೋಗಿಗಳು ಸಂಬಳ ಬಂದ ತಕ್ಷಣ ಅಗತ್ಯವಿಲ್ಲದ ವಸ್ತುಗಳನ್ನು ಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಮುಖ್ಯವಾಗಿ ಯಾರೋ ಹೇಳಿದರು ಎಂದು ಹೂಡಿಕೆ ಮಾಡುವುದು ಅಥವಾ ಬೇಗ ಹಣ 2ರಷ್ಟಾಗುತ್ತದೆ ಎಂದು ಹೇಳುವ ಯೋಜನೆಗಳಲ್ಲಿ ಹಣ ಹಾಕುವುದು ಈ ಸಮಯದಲ್ಲಿ ಒಳ್ಳೆಯದಲ್ಲ. 27 ಮತ್ತು 28ರಂದು ಚಂದ್ರಕುಂಭಕ್ಕೆ ಬರುವುದರಿಂದ ನನ್ನ ಭವಿಷ್ಯಕ್ಕಾಗಿ ನಾನು ಏನು ಕಾಯ್ದಿರಿಸಿದ್ದೇನೆ ಎಂಬ ಆಲೋಚನೆ ಬರಬಹುದು. ಇದು ಒಳ್ಳೆಯ ಸಂಕೇತ. ರಾಹು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಹೊಸ ಆಲೋಚನೆಗಳತ್ತ ಆಕರ್ಷಣೆ ಹೆಚ್ಚಾಗುತ್ತದೆ. ಹೊಸ ವ್ಯಾಪಾರ, ಹೊಸ ಹೂಡಿಕೆ ಅಥವಾ ಹೊಸ ವಸ್ತು ಕೊಳ್ಳಬೇಕೆಂಬ ಆಸೆ ಬರಬಹುದು. ಆದರೆ ಶನಿ ಮಾತ್ರ ಮೊದಲು ಲೆಕ್ಕ ನೋಡು, ಆಮೇಲೆ ನಿರ್ಧಾರ ತಗೋ ಎಂದು ಹೇಳುತ್ತಿದ್ದಾನೆ. ಆಸ್ತಿ ಖರೀದಿ ಅಥವಾ ಮಾರಾಟದ ವಿಷಯದಲ್ಲಿ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸದೆ ಮುಂದುವರಿಯಬೇಡಿ. ಕುಟುಂಬದ ಸದಸ್ಯರ ನಡುವೆ ಹಣದ ವಿಷಯದಲ್ಲಿ ಅಪಾರ್ಥ ಬರದಂತೆ ಪ್ರತಿಯೊಂದು ವ್ಯವಹಾರವನ್ನು ಸ್ಪಷ್ಟವಾಗಿಡಿ. ಈ ಸಮಯದಲ್ಲಿ ಧನಯೋಗ ಎಂದರೆ ಒಮ್ಮೆಗೆ ದೊಡ್ಡ ಮೊತ್ತ ಬರುವುದು ಮಾತ್ರವಲ್ಲ, ಬಂದ ಹಣ ಅನಗತ್ಯವಾಗಿ ಹೊರಗೆ ಹೋಗದಂತೆ ತಡೆಯುವುದೇ ನಿಜವಾದ ಧನಯೋಗ. ಕುಂಭ ರಾಶಿಯವರಿಗೆ ಸಂಬಂಧಗಳ ವಿಷಯದಲ್ಲಿ ಆಗಸ್ಟ್ 27 ಮತ್ತು 28ರ ದಿನಾಂಕಗಳು ಬಹಳ ಸೂಕ್ಷ್ಮವಾದವು. ಈ 2 ದಿನಗಳಲ್ಲಿ ಚಂದ್ರನು ನಿಮ್ಮ ರಾಶಿಗೆ ಬರುವುದರಿಂದ ನಿಮ್ಮ ಮನಸ್ಸು ಬಹಳ ಚುರುಕಾಗಿರುತ್ತದೆ. ನಿಮಗೆ ಯಾರ ಮೇಲೆ ಪ್ರೀತಿ ಇದೆ, ಯಾರ ಮಾತು ನಿಮಗೆ ನೋವುಂಟು ಮಾಡಿದೆ, ಯಾರ ಮೇಲೆ ನಂಬಿಕೆ ಇದೆ ಎಂಬ ವಿಷಯಗಳು ಮತ್ತೆ ಮನಸ್ಸಿಗೆ ಬರುತ್ತವೆ. ಅದೇ ಸಮಯದಲ್ಲಿ ರಾಹುಕುಂಭದಲ್ಲಿ ಇರುವುದರಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ಹೆಚ್ಚಾಗಿ ಯೋಚಿಸುವ ಸಾಧ್ಯತೆಯಿರುತ್ತದೆ. ಕೇತು ಸಿಂಹ ರಾಶಿಯಲ್ಲಿ ಇರುವುದರಿಂದ ಪಾಲುದಾರಿಕೆ, ವಿವಾಹ ಸಂಬಂಧ ಹಾಗೂ ಪ್ರೀತಿಯ ಬಂಧಗಳಲ್ಲಿ ಯಾವುದು ನಿಜವಾದ ಅನುಬಂಧ, ಯಾವುದು ಕೇವಲ ಪರಿಸ್ಥಿತಿಯಿಂದ ಉಂಟಾದ ಸಂಬಂಧ ಎಂಬ ವಿಷಯವನ್ನು ಪರಿಶೀಲಿಸಬೇಕಾಗುತ್ತದೆ. ವಿವಾಹಿತರು ಸಂಗಾತಿಯೊಂದಿಗೆ ಮಾತನಾಡುವಾಗ ಹಳೆಯ ಜಗಳಗಳನ್ನು ಮತ್ತೆ ತೆಗೆಯದೆ ಪ್ರಸ್ತುತ ಇರುವ ಸಮಸ್ಯೆಯನ್ನು ಮಾತ್ರ ಪರಿಹರಿಸಿಕೊಳ್ಳಬೇಕು. ಕುಟುಂಬದ ಹಿರಿಯರೊಂದಿಗೆ ಒಂದು ಮುಖ್ಯವಾದ ವಿಷಯ ಚರ್ಚೆಗೆ ಬರಬಹುದು. ಅವರ ಮಾತು ಮೊದಲು ನಿಮಗೆ ಹಿಡಿಸದಿದ್ದರೂ ಅದರ ಹಿಂದೆ ಅನುಭವವಿರಬಹುದು. ಪ್ರೀತಿಯಲ್ಲಿರುವವರಿಗೆ ಹಳೆಯ ಪರಿಚಯ ಮತ್ತೆ ಹತ್ತಿರವಾಗುವ ಸಾಧ್ಯತೆಯಿದೆ. ಆದರೆ ಹಿಂದೆ ಏಕೆ ದೂರವಾದರು ಎಂಬುದನ್ನು ಮರೆತು ತಕ್ಷಣವೇ ನಂಬುವುದು ಒಳ್ಳೆಯದಲ್ಲ. 27ರಂದು ಚಂದ್ರ ನಿಮ್ಮ ರಾಶಿಗೆ ಬಂದಾಗ ಭಾವೋದ್ವೇಗ ಹೆಚ್ಚಾಗಿರುತ್ತದೆ. 28ರಂದು ಅದೇ ವಿಷಯದ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಸಿಗಬಹುದು. ಆದ್ದರಿಂದ 27ರಂದು ಪ್ರತಿಕ್ರಿಯಿಸುವ ಮುನ್ನ ಯೋಚಿಸಿ 28ರಂದು ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಶುಕ್ರನು ಕನ್ಯಾರಾಶಿಯಲ್ಲಿ ಇರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ಭಾವೋದ್ವೇಗಕ್ಕಿಂತ ವಾಸ್ತವ ಪರಿಸ್ಥಿತಿಗಳನ್ನು ನೋಡುವ ಅಗತ್ಯವೂ ಹೆಚ್ಚಾಗುತ್ತದೆ. ನಿಮ್ಮ ಜೀವನಕ್ಕೆ ಯಾರೋ ಹಿಂತಿರುಗಿ ಬರುವುದಕ್ಕಿಂತ ಅವರು ಯಾಕೆ ಹಿಂತಿರುಗಿ ಬಂದಿದ್ದಾರೆ ಎಂದು ತಿಳಿದುಕೊಳ್ಳುವುದೇ ಈ ಸಮಯದಲ್ಲಿ ಮುಖ್ಯವಾದ ವಿಷಯ. ಈಗ ಕುಂಭರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಬೇಕಾದ ವಿಷಯ. ಆಗಸ್ಟ್ 25ರಿಂದ 28ರವರೆಗಿನ ಗ್ರಹಗಳ ಸ್ಥಿತಿಯನ್ನು ಒಟ್ಟಾಗಿ ನೋಡಿದರೆ ನಿಮ್ಮ ಜೀವನದಲ್ಲಿ ಹೊರಗೆ ಕಾಣಿಸುವ ಬದಲಾವಣೆಗಿಂತ ನಿಮ್ಮೊಳಗೆ ಬರುವ ನಿರ್ಧಾರದ ಬದಲಾವಣೆಯೇ ಬಹಳ ಮುಖ್ಯವಾದದ್ದು. ಶನಿ ಮೀನದಲ್ಲಿ ವಕ್ರಗತಿಯಲ್ಲಿದ್ದು ಧನ್, ಕುಟುಂಬ ಮತ್ತು ಮಾತಿನ ವಿಷಯದಲ್ಲಿ ಜವಾಬ್ದಾರಿಯನ್ನು ನೆನಪಿಸುತ್ತಿದ್ದಾನೆ. ರಾಹು ಕುಂಭದಲ್ಲಿದ್ದು ಹೊಸದನ್ನು ಬಯಸುವ ಆಲೋಚನೆಯನ್ನು ಹೆಚ್ಚಿಸುತ್ತಿದ್ದಾನೆ. ಗುರು ಕರ್ಕಾಟಕದಲ್ಲಿದ್ದು ಉದ್ಯೋಗ, ಸ್ಪರ್ಧೆ ಮತ್ತು ಜವಾಬ್ದಾರಿಗಳಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಅವಕಾಶ ನೀಡುತ್ತಿದ್ದಾನೆ. ಕೇತು ಸಿಂಹದಲ್ಲಿದ್ದು ಪಾಲುದಾರಿಕೆ ಸಂಬಂಧಗಳಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಪರಿಸ್ಥಿತಿ ತರುತ್ತಿದ್ದಾನೆ. 25 ಮತ್ತು 26ರಂದು ಚಂದ್ರ ಮಕರದಲ್ಲಿದ್ದುದರಿಂದ ನೀವು ವಿಷಯವನ್ನು ಒಳಗೊಳಗೆ ಯೋಚಿಸುತ್ತೀರಿ. 27 ಮತ್ತು 28ರಂದು ಚಂದ್ರಕುಂಭಕ್ಕೆ ಬರುವುದರಿಂದ ಅದೇ ಆಲೋಚನೆ ಹೊರಬರಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ಒಬ್ಬ ಹಳೆಯ ವ್ಯಕ್ತಿ, ಹಳೆಯ ಕೆಲ,
ಹಳೆಯ ಅವಕಾಶ ಅಥವಾ ಹಳೆಯ ಸಮಸ್ಯೆ ಮತ್ತೆ ನಿಮ್ಮ ಮುಂದೆ ಬಂದಾಗ ಅದನ್ನು ಕೇವಲ ಕಾಕತಾಳೀಯ ಎಂದು ನೋಡಬೇಡಿ. ಅದರಿಂದ ನೀವು ಕಲಿಯಬೇಕಾದ ಪಾಠವೇನು ಎಂಬುದನ್ನು ನೋಡಿ. ಇಲ್ಲೇ ಒಂದು ಹೇಳದ ರಹಸ್ಯವಿದೆ. ಗತಕಾಲದಲ್ಲಿ ನೀವು ಕಳೆದುಕೊಂಡಿದ್ದೀರಿ ಎಂದುಕೊಂಡ ಒಂದು ಅವಕಾಶ ಮತ್ತೆ ಬರಬಹುದು. ಆದರೆ ಈ ಬಾರಿ ಅದನ್ನು ಒಪ್ಪಿಕೊಳ್ಳುವ ಮುನ್ನ ನೀವು ಹಿಂದೆ ಮಾಡಿದ ತಪ್ಪನ್ನು ಗುರುತಿಸಬೇಕು. ಹಿಂದೆ ಅವಸರಪಟ್ಟು ತಗೊಂಡ ನಿರ್ಧಾರ ನಷ್ಟ ನೀಡಿದ್ದರೆ ಈಗ ಅದೇ ಅವಸರ ಮಾಡಬೇಡಿ. ಯಾರೋ ನಿಮ್ಮನ್ನು ಹೊಗಳಿದರೆ ತಕ್ಷಣ ನಂಬಬೇಡಿ. ಯಾರೋ ವಿಮರ್ಶಿಸಿದರೆ ತಕ್ಷಣ ಬೇಸರಪಟ್ಟುಕೊಳ್ಳಬೇಡಿ. ನಿಮಗೆ ಸರಿಯಾದ ಆಧಾರಗಳಿವೆಯೇ ಇಲ್ಲವೇ ಎಂದು ನೋಡಿ. ರಾಹು ನಿಮಗೆ ಆಕರ್ಷಣೆ ತೋರಿಸುತ್ತಾನೆ, ಶನಿ ನಿಮಗೆ ಪರೀಕ್ಷೆ ಇಡುತ್ತಾನೆ, ಗುರು ಪರಿಹಾರ ತೋರಿಸುತ್ತಾನೆ. ಈ 3 ಪ್ರಭಾವಗಳನ್ನು ಸಮತೋಲನಗೊಳಿಸಿಕೊಂಡರೆ ಈ ಸಮಯ ನಿಮಗೆ ಉತ್ತಮ ತಿರುವಾಗಿ ಬದಲಾಗುತ್ತದೆ. ಕುಂಭ ರಾಶಿಯವರು ಈ 4 ದಿನಗಳಲ್ಲಿ ಮಾಡಬೇಕಾದ ಸಾತ್ವಿಕ ಸಾಧನೆಗಳು. ಕುಂಭ ರಾಶಿಗೆ ಶನಿಯು ಅಧಿಪತಿಯಾಗಿರುವುದರಿಂದ ಶನಿಯ ಅನುಗ್ರಹಕ್ಕಾಗಿ ಶನಿವಾರ ಅಥವಾ ಸಾಧ್ಯವಾದ ದಿನದಂದು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳಿನಿಂದ ಎಣ್ಣೆ ದೀಪ ಹಚ್ಚುವುದು ಅಥವಾ ನಿಮಗೆ ಸಾಧ್ಯವಾದಷ್ಟು ಸಾತ್ವಿಕ ಸೇವೆ ಮಾಡುವುದು ಒಳ್ಳೆಯದು. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ವ್ಯಕ್ತಿಗೆ ಆಹಾರ ನೀಡುವುದು, ವೃದ್ಧರಿಗೆ ಸಹಾಯ ಮಾಡುವುದು ಹಾಗೂ ಕಷ್ಟದಲ್ಲಿರುವವರಿಗೆ ಸಾಧ್ಯವಾದಷ್ಟು ನೆರವಾಗುವುದು ಶನಿ ತತ್ವಕ್ಕೆ ಅನುಕೂಲಕರವಾದ ಸೇವೆಯೆಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪ್ರಶಾಂತವಾಗಿ ನಿಂತು ಸೂರ್ಯನಿಗೆ ನಮಸ್ಕರಿಸಿ. ಆನಂತರ ಓಂ ಸಂ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಭಕ್ತಿಯಿಂದ ಜಪಿಸಿ. 27 ಮತ್ತು 28ರ ದಿನಾಂಕಗಳಲ್ಲಿ ಮನಸ್ಸು ಹೆಚ್ಚು ಕದಲಿದರೆ ಶಿವಾಲಯದಲ್ಲಿ ಸ್ವಲ್ಪ ಸಮಯ ನಿಶ್ಶಬ್ದವಾಗಿ ಕುಳಿತುಕೊಳ್ಳುವುದು ಒಳ್ಳೆಯದು. ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥಿಸುವುದೂ ಸಹ ಆಧ್ಯಾತ್ಮಿಕವಾಗಿ ಶುಭಪ್ರದ ಎಂದು ಭಾವಿಸಲಾಗುತ್ತದೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಒಂದು ಉತ್ತಮ ಪರಿಹಾರವೆಂದರೆ ಯಾರನ್ನೂ ಅನಗತ್ಯವಾಗಿ ನೋಯಿಸದೆ ಮಾತನಾಡುವುದು. ಯಾಕೆಂದರೆ ಶನಿಯ ಪ್ರಭಾವದಲ್ಲಿ ಮಾತಿಗೆ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ನೀವು ಕೋಪದಿಂದ ಆಡಿದ ಮಾತನ್ನು ಮತ್ತೆ ಹಿಂಪಡೆಯುವುದು ಕಷ್ಟ. ಆದ್ದರಿಂದ ಅನಗತ್ಯವಾದಗಳು, ಇತರರ ಬಗ್ಗೆ ಮಾತನಾಡುವುದು ಹಾಗೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ಹೇಳಿಕೊಳ್ಳುವುದನ್ನು ಕಡಿಮೆ ಮಾಡಿ. ಕುಂಭರಾಶಿಯವರೇ, ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೊಂದು ದೊಡ್ಡ ಪಾಠ ಕಾಣಿಸುತ್ತಿದೆ. ಪ್ರತಿಯೊಂದೂ ತಕ್ಷಣವೇ ನಡೆಯಬೇಕೆಂದು ಬಯಸುವುದಕ್ಕಿಂತ ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯ ನಡೆಯಲು ತಾಳ್ಮೆ ವಹಿಸುವುದು ಮುಖ್ಯ. 25 ಮತ್ತು 26ರಂದು ನೀವು ಯೋಚಿಸುವ ವಿಷಯ 27 ಮತ್ತು 28ರಂದು ನೀವು ಯೋಚಿಸುವ ವಿಷಯ 27 ಮತ್ತು 28ರಂದು ನಿರ್ಧಾರವಾಗಿ ಬದಲಾಗಬಹುದು. ಆದ್ದರಿಂದ ಆ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುವಂತೆ ಜಾಗರೂಕತೆಯಿಂದ ಹೆಜ್ಜೆ ಇಡಿ. ನಿಮಗೊಂದು ಅವಕಾಶ ಬಂದರೆ ಅದರ ಹಿಂದಿರುವ ಉದ್ದೇಶವನ್ನು ತಿಳಿದುಕೊಳ್ಳಿ. ಒಬ್ಬ ವ್ಯಕ್ತಿ ಹಿಂತಿರುಗಿ ಬಂದರೆ ಅವನ ಮಾತುಗಳಿಗಿಂತ ಕೆಲಸವನ್ನು ನೋಡಿ. ಹಣ ಬಂದರೆ ಪೂರ್ತಿ ಖರ್ಚು ಮಾಡದೆ ಸ್ವಲ್ಪ ಉಳಿಸಿ. ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಕೋಪದಿಂದಲ್ಲದೆ ಮಾತಿನಿಂದ ಪರಿಹರಿಸಿ. ಉದ್ಯೋಗದಲ್ಲಿ ಜವಾಬ್ದಾರಿ ಬಂದರೆ ಅದು ನಿಮ್ಮ ಮೇಲಿನ ನಂಬಿಕೆಯ ಸಂಕೇತವೆಂದು ಭಾವಿಸಿ ಸರಿಯಾಗಿ ಪೂರ್ಣಗೊಳಿಸಿ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಡಗಿರುವ ಬದಲಾವಣೆಯನ್ನು ಮುಂಚಿತವಾಗಿಯೇ ಗುರುತಿಸುವುದು ನಿಮ್ಮ ಅದೃಷ್ಟವಲ್ಲ, ನಿಮ್ಮ ವಿವೇಕ. ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಪರವಾಗಿ ಕುಂಭರಾಶಿಯವರಿಗೆ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯ ಲಭಿಸಲೆಂದು ಮನಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಧನ್ಯವಾದಗಳು.